परमगुरुभ्यो नमः। श्री श्रीमदानंदतीर्थ भगवत्पादाचार्य गुरुभ्यो नमः। हरि ओम। जन्माद्यस्य यतोन्मयादितरतश्चार्थेष्वभिज्ञस्वराट् तेने ब्रह्महृदाय आदिकमले मुह्यन्ति यं सूरयः। तेजो वारिहृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। अशेषवाग्जाड्यमलापहन्त्री नवं नवं स्पष्टसुमत्प्रदायिनी ममेह जिह्वाग्रसुरङ्गनर्तकी भवत्प्रसन्नां वदने च मे श्रीः। अस्मद्गुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्पराम्। विदोषभाश्चिन्तितसन्मनोरथप्रतःसुधीमण्डनमण्डनायितः सदा मम अज्ञानतमो विनाशकश्चिन्तामणिरस्तु भूतिदः। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। हरिः ओम्। सकृदभ्यर्च गोविन्दं बिल्वपत्रेण मानवः मुक्तिभागी निरातंकी विष्णुलोके महीयते। ಭಗವಂತನ ಪೂಜೆ ಬಗ್ಗೆ ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರು ವಿವರಣೆ ಎನ್ನುವುದು ಮಾಡುತ್ತಾ ಇದ್ದಾರೆ. ಹೇಯವಾಗಿರ್ತಕ್ಕಂತಹ ಸಂಸಾರದಲ್ಲಿ ಅಹೇಯನಾಗಿರ್ತಕ್ಕಂತಹ ಭಗವಂತನ ಪೂಜೆ ಮಾಡಿದರೆ ಅಸಾಮಾನ್ಯವಾಗಿರ್ತಕ್ಕಂತಹ ಫಲಪ್ರಾಪ್ತವಾಗ್ತದೆ. ಮುಕ್ತಿಗೆ ಅತ್ಯಂತ ಸಾಧನೀಭೂತವಾದ ಕಾರಣೀಭೂತವಾಗಿರ್ತಕ್ಕಂತಹ ಈ ಸಂಸಾರದಲ್ಲಿಯೇ ಅನೇಕ ವಿಧವಾಗಿರ್ತಕ್ಕಂತಹ ಪುಣ್ಯವನ್ನು ಸಂಪಾದಿಸುವ ರೀತಿ ಎನ್ನುವುದು ತಿಳಿಸ್ತಾ ಅದರಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥದ್ದು ಭಗವಂತನ ಪೂಜೆ. ಇದು ಮಹಾಶ್ರೇಯಸ್ಕರ ಅಂತ ಈ ರೀತಿಯಾಗಿ ತಿಳಿಸಿಕೊಟ್ಟು ಭಗವಂತನ ಪೂಜೆಯಿಂದ ನರಕ ಪರಿಹಾರವಾಗ್ತದೆ, ನರಕದಲ್ಲಿ ಬಿದ್ದು ಮಾನವ ಹೊರಳಾಡುವುದಿಲ್ಲ ಅಂತ ಈ ರೀತಿಯಾಗಿ ಹೇಳಿ ಪೂಜಾಕ್ಕೆ ವಿಹಿತವಾಗಿರತಕ್ಕಂತಹ ಸಾಧನದ ಬಗ್ಗೆ ಅನೇಕ ಸಜ್ಜೀವಿಗಳಿಗೆ, ಮಾನವರಿಗೆ, ಮನುಷ್ಯನಿಗೆ ಸಂದೇಹವೆನ್ನುವುದು ಇರ್ತದೆ. ಏನು ಸಂದೇಹ ಅಂತಂದ್ರೆ, ಪೂಜೆ ಮಾಡಬೇಕು ಅಂತಂದ್ರೆ ಬೆಳಗ್ಗೆ ಲಘುನ ಏಳಬೇಕು, ತಣ್ಣೀರು ಸ್ನಾನ ಮಾಡಬೇಕು, ಒದ್ದೆ ಉಟ್ಕೋಬೇಕು, ಶಾಲಿಗ್ರಾಮ ಇತ್ಯಾದಿಗಳು ಏನಿರುತ್ತದೆ ಅದನ್ನು ಪೂಜೆ ಮಾಡಬೇಕು ಅಂತಂದ್ರೆ ಒಲೆ ಹೊತ್ತಿಸಬೇಕು, ಹೂವ ಹಣ್ಣು ಇತ್ಯಾದಿಗಳು ಎಲ್ಲವೂ ಕೂಡ ಇದ್ದರೆ ಮಾತ್ರ ಭಗವಂತ ಪೂಜೆ ಸ್ವೀಕಾರ ಮಾಡ್ತಾನೆ. ಇದರಲ್ಲಿ ಯಾವುದಾದ್ರೂ ಏನಾದ್ರೂ ಇಲ್ಲ ಅಂತಂದ್ರೆ ಆ ದಿವಸ ಪೂಜೆನೇ ನಾವು ಲೋಪ ಮಾಡಿ ಬಿಡ್ತೇವೆ. ಶ್ರೀಮದಾಚಾರ್ಯರು ಅದಕ್ಕಾಗಿ ಹೇಳ್ತಾರೆ, ಹಾಗೆ ಮಾಡುವುದು ಇಷ್ಟವಲ್ಲ. ಯಾವ ಯಾವ ಸಾಧನಗಳು ಭಗವಂತನಿಗೆ ನೀಡಬೇಕು ಅದು ಮಹತ್ವದ್ದಿಲ್ಲ. ಯಾವ ಪದಾರ್ಥವೂ ಕೂಡ ಇದ್ರೆ ಅದರ ಹಿಂದೆ ಭಕ್ತಿ ಎನ್ನುವುದಿಲ್ಲ. ಇಷ್ಟೆಲ್ಲ ಇದ್ದರೆ ಮಾತ್ರ ಭಗವಂತ ಸ್ವೀಕಾರ ಮಾಡ್ತಾನೆ, ಇಲ್ಲ ಆದ್ರೆ ಇಲ್ಲ ಅಂತಂದ್ರೆ ಸರಿಯಲ್ಲ ಅಂತ ತಿಳಿಸಿಕೊಡ್ತಾರೆ. ವಿಶಿಷ್ಟವಾದ ವಿಚಾರ ತಿಳಿಸಿಕೊಡ್ತಾ ಇದ್ದಾರೆ. ಸಕೃದ್ ಅಭ್ಯರ್ಚ ಗೋವಿಂದಂ ಬಿಲ್ವಪತ್ರೇಣ ಮಾನವಃ ಮುಕ್ತಿವಾಗೇ ನಿರಾತಂಕಿ ವಿಷ್ಣುಲೋಕೇ ಮಹೀಯತೆ. ಇಲ್ಲಿ ಒಂದು ವಿಶಿಷ್ಟವಾದ ರಹಸ್ಯವೆನ್ನುವುದು ತಿಳಿಸಿಕೊಡ್ತಾ ಇದ್ದಾರೆ. ಭಗವಂತನ ಪೂಜೆ
ಹೇಗೆ ತುಳಸಿ ಪತ್ರದಿಂದ ನೀವು ಮಾಡುತ್ತೀರೋ ಆ ರೀತಿಯಾಗಿ ಬಿಲ್ವ ಪತ್ರದಿಂದಲೂ ಸಹಿತ ಭಗವಂತನ ಪೂಜೆ ವಿಹಿತವಾಗಿದೆ ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಇನ್ನೊಂದು ಪ್ರಶ್ನೆ, ಬಿಲ್ವ ಪತ್ರ ಅಂತಂದ್ರೆ ನಮ್ಮ ಚಿತ್ತದಲ್ಲಿ ಏನು ಬರ್ತದೆ, ಕಣ್ಣು ಮುಂದೆ ಏನು ಬರ್ತದೆ ಅಂತಂದ್ರೆ ರುದ್ರದೇವರಕ್ಕೆ ಸಂಬಂಧಪಟ್ಟದ್ದು ಇದು ಒಂದು ಪತ್ರ. ರುದ್ರದೇವರಿಗೆ ಮಾತ್ರ ಬಿಲ್ವ ಪತ್ರವೆನ್ನುವುದು ಏರಿಸಬೇಕು ಅಂತ ಈ ರೀತಿಯಾಗಿ ಗೊಂದಲವೆನ್ನುವುದು ಇರುತ್ತದೆ. ಅದಕ್ಕಾಗಿ ಹೇಳ್ತಾ ಇದ್ದಾರೆ, ಬಿಲ್ವ ಪತ್ರೇಣ ಮಾನವ ಸಕೃದಭ್ಯರ್ಚ ಗೋವಿಂದಂ. ಸಕೃತ್ ಅಂತಂದ್ರೆ ಒಂದು ಸಲವಾದರೂ ಭಗವಂತನ ಪೂಜೆ ಎನ್ನುವುದು ಮಾಡಿದರೆ ವಿಷ್ಣು ಲೋಕೆ ಮಹೀನ್ಯತೆ ಅಂದ್ರೆ ಏನರ್ಥ, ವಿಷ್ಣು ಲೋಕದಲ್ಲಿ ರಾರಾಜಿಸುತ್ತಾನೆ, ಮುಕ್ತಿ ಎನ್ನುವುದು ಹೊಂದುತ್ತಾನೆ. ಆ ಮುಕ್ತಿಯಲ್ಲಿ ಅತ್ಯಂತ ಸನ್ಮಾನದಿಂದ ಇವನಿಗೆ ನೋಡ್ಕೊಳ್ತಾನೆ. ಸಕೃದ ಅಭ್ಯರ್ಚಿ ಗೋವಿಂದ. ಇಡೀ ಜೀವನದಲ್ಲಿ ಎರಡರ್ಥ ಆಗ್ತದೆ. ಇಡೀ ಜೀವನದಲ್ಲಿ ಏನೋ ಒಂದು ಪ್ರಾರಬ್ಧ ಕರ್ಮ ವಶದಿಂದ ಬ್ರಾಹ್ಮಣನಾಗಿ ಹುಟ್ಟಿಯೂ ಉತ್ತಮ ಕೈಕಾಲಗಳನ್ನು ಗಟ್ಟಿ ಇದ್ದರೂ ಭಗವಂತನ ಸಾನ್ನಿಧ್ಯದಲ್ಲಿ ಇದ್ದರೂ ಅವನ ನಾಮಸ್ಮರಣೆ ಆಗಲಿ, ಅವನ ಗುಣಕಥನೆ ಆಗಲಿ, ಅವನ ಪೂಜೆ ಎನ್ನುವುದು ಮಾಡದೇ ಇದ್ದರೆ ಮಹಾ ಅನರ್ಥ, ನರಕಕ್ಕೆ ಭಾಗಿಯಾಗ್ತಾನೆ. ಅದೇ ಅವನ ಸನ್ನಿಧಾನದಲ್ಲಿ ಇದ್ದು ಒಂದು ಸಲ ಆದರೂ ಪೂಜೆ ಮಾಡಿದರೆ ಭಗವಂತ ತನ್ನ ವೈಕುಂಠವನ್ನೇ ಕೊಡ್ತಾನೆ. ಇದನ್ನು ತಿಳಿಸಿಕೊಡ್ತಾ ಇದ್ದಾರೆ. ಮುಕ್ತಿ ಭಾಗಿ ನಿರಾತಂಕಿ, ಯಾವ ಆತಂಕಗಳು ಕೂಡ ಇಲ್ಲದೆ ಕೇವಲ ಭಗವಂತನ ಪೂಜೆ ಮಾಡಿದರೆ ಸರಳವಾಗಿರ್ತಕ್ಕಂಥ, ಅದರಲ್ಲಿಯೂ ಕೂಡ ಬಿಲ್ವ ಪತ್ರದಿಂದಲೂ ಕೂಡ ಭಗವಂತನ ಪೂಜಾ ವಿಹಿತ. ಅಂದ್ರೆ ಕೇವಲ ರುದ್ರದೇವರಿಗೆ ಮಾತ್ರ ಬಿಲ್ವ ಪತ್ರದಿಂದ ಪೂಜೆ ಅನ್ನೋದು ಇಲ್ಲ, ಭಗವಂತನಿಗೂ ಕೂಡ ಬಿಲ್ವ ಪತ್ರದಿಂದ ಪೂಜೆ ಎನ್ನುವುದು ವಿಶೇಷಾಂಶ ಇಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಅನಂತನ ಪೂಜೆ ಎನ್ನುವುದು ನಾವು ಮಾಡುತ್ತೇವೆ. ಅನಂತನ ಪೂಜೆ ಮಾಡುವಾಗ ಅಲ್ಲೇ ಅನೇಕ ಪತ್ರ ಪೂಜಾ ಇತ್ಯಾದಿಗಳನ್ನು ಹೇಳ್ತಾ ಇದ್ದಾರೆ. ಅನಂತ ಅಂತಂದ್ರೆ ಯಾರು? ಸಕಲ ಗುಣ ಪರಿಪೂರ್ಣನಾಗಿರ್ತಕ್ಕಂಥ ಸಾಕ್ಷಾತ್ ಭಗವಂತ. ಅವನಿಗೆ ಅನೇಕ ಪತ್ರದಿಂದಲೂ ಪೂಜಾ, ಅನೇಕ ಪುಷ್ಪದಿಂದಲೂ ಪೂಜಾ, ಅದರಲ್ಲಿಯೂ ಕೂಡ ವಿಶೇಷವಾಗಿರ್ತಕ್ಕಂಥದ್ದು ತುಳಸಿ ಪೂಜೆ. ಅದರಲ್ಲಿ ಬಿಲ್ವ ಪತ್ರದಿಂದ ಮಾತ್ರ ಪೂಜಾ ಅಂತಲ್ಲ, ಈ ಪತ್ರದಿಂದ ಮಾತ್ರ ಪೂಜಾ ಅಂತಲ್ಲ, ಬಿಲ್ವ ಪತ್ರದಿಂದಲೂ ಕೂಡ ಈಗ ರುದ್ರದೇವರಿಗೆ ನಾವು ಅರ್ಚನೆ ಮಾಡ್ತೀವೋ ಆ ರೀತಿಯಾಗಿ ಭಗವಂತನಿಗೂ ಕೂಡ ಅರ್ಚನೆ ಎನ್ನುವುದು ಮಾಡೋದು. ಅದೇ ರೀತಿಯಾಗಿ ಭಗವಂತನ ಪೂಜೆ ಇದು ಈ ಜನ್ಮದ ಸಾಫಲ್ಯ ಅಂತ ಹೇಳ್ತಾ ಇದ್ದಾರೆ. ಸಮಸ್ತ ಲೋಕನಾಥಸ್ಯ ದೇವದೇವಸ್ಯ ಶ್ಲಾಂಗಣಃ ಸಾಕ್ಷಾತ್ ಭಗವತೋ ವಿಷ್ಣೋ ಪೂಜನಂ ಜನ್ಮನ ಫಲ. ಇಲ್ಲೇ ಭಗವಂತನ ಪೂಜೆ ಇದು ಈ ಜನ್ಮದ ಸಾಫಲ್ಯ, ಸಾರ್ಥಕ್ಯತೆಗೆ ಸಾಧನವಾಗ್ತದೆ ಅಂತ ತಿಳಿಸಿಕೊಟ್ಟಿದ್ದಾರೆ. ಇಲ್ಲೇ ಅನೇಕ ವಿಶೇಷಣಗಳನ್ನು ಕೊಟ್ಟಿದ್ದಾರೆ. ಲೋಕನಾಥಸ್ಯ, ದೇವದೇವಸ್ಯ, ಶ್ರಾಂಗಣಃ, ಸಮಸ್ತ ಲೋಕಕ್ಕೆ ನಾಥ ಅಂತಂದ್ರೆ ಒಡೆಯನಾದ, ದೇವಾದಿ ದೇವತೆಗಳಿಗೂ ಉತ್ತಮನಾದ, ಶ್ರಾಂಗ ಧನುಷ್ಯ ಧಾರಣೀಭೂತನಾದ ಇಂತಹ ಭಗವಂತನ ಪೂಜೆ ಈ ಜನ್ಮದ ಸಾರ್ಥಕ್ಯ ಅಂತ ತಿಳಿಸಿಕೊಟ್ಟು, ಸಾಮಾನ್ಯವಾಗಿರತಕ್ಕಂತಹ ಪೂಜೆಗೂ ಕೂಡ ಅಸಾಮಾನ್ಯವಾಗಿರತಕ್ಕಂತಹ ಫಲಪ್ರಾಪ್ತವಾಗ್ತದೆ. ನೋಡ್ರಿ, ಒಂದೊಂದು ವಿಚಾರ ಅನ್ನೋದು ಎಷ್ಟು ಸ್ಪಷ್ಟವಾಗಿ ಶ್ರೀಮದಾಚಾರ್ಯರು ತಿಳಿಸಿಕೊಡ್ತಾ ಇದ್ದಾರೆ. ಭಕ್ತ್ಯ ದುರ್ವಂಕುರೈಹಿ ದುಂಬೀಹಿ ಪೂಜಿತ ಪುರುಷೋತ್ತಮ
ಹರಿ ದದಾತಿ ಫಲಂ ಸರ್ವ ಯಜ್ಞಶ್ಚ ದುರ್ಲಭಂ. ಎರಡನೇದ್ದು ವಿಶೇಷಾಂಶ ತಿಳಿಸಿಕೊಟ್ಟಿದ್ದಾರೆ. ಮೊದಲನೇದ್ದು ಬಿಲ್ವಪತ್ರದ ವಿಚಾರ ತಿಳಿಸಿಕೊಟ್ಟು, ಎರಡನೇದ್ದು ಗರಿಕೆ ದೂರ್ವಾಂಕುರೈ ಪುಂಗಿ. ಇದು ದೂರ್ವ ಅಂತಂತಂದ್ರೆ ಗರಿಕೆ. ಆ ಗರಿಕೆ ಯಾರಿಗೆ ಯೂಸ್ ಮಾಡ್ತೀವಿ ನಾವು? ಗಣಪತಿ. ಕೇವಲ ಆ ನಿಮಿತ್ತವಾಗಿ ಭಗವಂತ ಅವರಿಗೆ ಆ ಒಂದು ವಿಶೇಷತೆ ಎನ್ನುವುದು ಕೊಟ್ಟಿದ್ದಾರೆ. ಪುರುಷೋತ್ತಮ ಪುರುಷೇಶು ಉತ್ತಮ ಪುರುಷೋತ್ತಮ. ಭಕ್ತ್ಯ ಧ್ರುವಾಂಕುರೈ ಕುಂಭಿ ಪೂಜಿತ ಪುರುಷೋತ್ತಮ ಹರಿದದಾತಿ ಪದಂ. ನೋಡಿ, ಕೇವಲ ಗರಿಕೆಯಿಂದ ಭಗವಂತನಿಗೆ ಅತ್ಯಂತ ಭಕ್ತಿಯಿಂದ ನಾವು ಪೂಜೆ ಎನ್ನುವುದು ಮಾಡಿದ್ರೆ ಸರ್ವಯಜ್ಞಶ್ಚ ದುರ್ಲಭಂ. ಸಕಲ ಯಜ್ಞಗಳು ಮಾಡಿದರೆ ಏನು ಪುಣ್ಯ ಎನ್ನುವುದು ಬರುತ್ತದೆ, ಅಂತಹ ದುರ್ಲಭವಾಗಿರತಕ್ಕಂತಹ ಫಲ ಹರಿದದಾತಿ ಭಗವಂತ ಕೊಡ್ತಾನೆ. ಅಂದ್ರೆ ಹೇಯವಾಗಿರ್ತಕ್ಕಂತಹ ಸಂಸಾರದಲ್ಲಿ ನಾವು ಬರೇ ಹೇಯ 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 ಅಂತ ಕೂತ್ರೆ ಆಗೋದಿಲ್ಲ. ಇಷ್ಟೆಲ್ಲ ಸುಲಭವಾದ ಸುಲಭನೋ ಹರಿಯೋ ಸುಲಭನೋ. ದಾಸರಾಯರು ಒಂದು ಪದ ಹೇಳ್ತಾರೆ, ಭಗವಂತನ ಸಾಕ್ಷಾತ್ಕಾರ, ಭಗವಂತನ ಜ್ಞಾನ, ಭಗವಂತನ ಪಾರಮ್ಯ, ಭಗವಂತನ ಪ್ರಸಾದ ಅನುಗ್ರಹ ಆಗಬೇಕು ಅಂತಂದ್ರೆ ಬಹಳ ಸುಲಭ ಅದು. ಆ ಸುಲಭಕ್ಕೆ ಸಾಧನೀಭೂತವಾಗಿರ್ತಕ್ಕಂಥದ್ದು ಯಾವುದು? ಭಗವಂತನ ಪೂಜೆ. ಇದೇ ಬೇಕು ಅಂತೇನಿಲ್ಲ. ಏನು ಇದ್ದರೆ ಅದರ ಹಿಂದೆ ಭಕ್ತಿ ಒಂದು ಇದ್ದರೆ ಸಾಕು. ಆ ಭಕ್ತಿಯಿಂದ ಪೂಜೆ ಮಾಡಿದರೆ, ಅದೇ ಹೇಳ್ತಾ ಇದ್ದಾರೆ. ಟಾಪಿಕ್ ಏನಿಟ್ಟಿರಲ್ಲ ಅಂತಂದ್ರೆ ಸಾಮಾನ್ಯವಾದ ಪೂಜೆಗೂ, ಅಂದ್ರೆ ಅನೇಕ ರತ್ನವೈಡೂರ್ಯಾದಿಗಳಾಗಲಿ, ಅನೇಕ ಭಕ್ಷ್ಯಭೋಜ್ಯ ಪದಾರ್ಥಗಳಾಗಲಿ, ಅನೇಕ ಬೆಳ್ಳಿ ಸಾಮಾನುಗಳಾಗಲಿ, ಬಂಗಾರದ ಸಾಮಾನುಗಳಾಗಲಿ, ಅನೇಕ ಪದಾರ್ಥಗಳಿಂದ ಯುಕ್ತವಾಗಿದ್ದಾಗಲಿ ಇಷ್ಟಾದರೇನೇ ಪೂಜೆ ಮಾಡಲಿಕ್ಕೆ ಯೋಗ್ಯ ಅಂತಿಲ್ಲ. ಸಾಮಾನ್ಯವಾದ ಒಂದು ಗರಿಕೆ ಇದ್ರೆ ಅದೇ ಕೃಷ್ಣಾರ್ಪಣ ಅಂತ ಹೇಳಿದ್ರೆ ಸಾಕು. ಒಂದು ಬಿಲ್ವಪತ್ರ ಇದ್ರೆ ಒಂದು ಕೃಷ್ಣಾರ್ಪಣ ಅಂತ ಹೇಳಿದ್ರೆ ಸಾಕು. ವಿಹಿತವಾದ ವಿಚಾರದಿಂದ ಭಗವಂತ ವೇದದಲ್ಲಿ ಆಗಮದಲ್ಲಿ ಯಾವ ರೀತಿಯಾಗಿ ಪೂಜೆ ಎನ್ನುವುದು ಪೂಜಿಸ್ಕೊಳ್ತಾನೆ, ಆ ರೀತಿಯಾಗಿ ಭಕ್ತಿಯಿಂದ ಪೂಜೆ ಮಾಡಿದರೆ ಸಾಕು, ಭಗವಂತ ಮಿಗಿಲಾದಷ್ಟು ಪುಣ್ಯ ಎನ್ನುವುದು ಕೊಡ್ತಾನೆ. ಅದನ್ನೇ ಹೇಳ್ತಾ ಇದ್ದೇನೆ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತ್ಯುಪರತಂ ಅಶ್ನಾತಿ ಪರಮಾತ್ಮ. ಏನೇ ಇರಲಿ, ಒಂದು ಪತ್ರ ಇದ್ರ ಭಗವಂತನ ಮುಂದೆ ಇಟ್ಟು ಕೃಷ್ಣಾರ್ಪಣ ಮತ್ತು ಅಂತಾನೆ. ಫಲ ಇರಲಿ, ತೋಯ ಅಂತಾನೆ ನೀರಿರ್ಲಿ, ಅದನ್ನೇ ಮುಂದೆ ಹೇಳ್ತಾ ಇದ್ದಾರೆ. ಏನೇ ಇರಲಿ, ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾರೆ, ಇದನ್ನೇ ಬೇಕು ಅಂತಿಲ್ಲ. ಸಾಮಾನ್ಯವಾಗಿರ್ತಕ್ಕಂತಹ ಫಲವೂ ಕೂಡ ಸಾಮಾನ್ಯವಾಗಿರ್ತಕ್ಕಂತಹ ಫಲವನ್ನು ತಿಳಿಸಿ ಯಾವ ಪದಾರ್ಥ ಇಲ್ಲ, ಕೇವಲ ಜಲ ಇದೆ. ಮನೆ ಒಳಗೆ ನೀರೆಲ್ಲ ಇದ್ದೇ ಇರ್ತದೆ. ಗರಿಕೆನೂ ಇಲ್ಲ, ಬಿಲ್ವಪತ್ರನೂ ಇಲ್ಲ, ಅನೇಕ ಆಡಂಬರಗಳು ಯಾವುದೂ ಇಲ್ಲ, ಕೇವಲ ನೀರಿದೆ. ಜಲದಿಂದಲೂ ಪೂಜೆಗೆ ಫಲ ಎನ್ನುವುದು ತಿಳಿಸ್ಕೊಡ್ತಾ ಇದ್ದಾರೆ. ವಿಧಿನ ದೇವದೇವೇಶ ಶಂಖಚಕ್ರದರೋ ಹರಿಹಿ ಫಲಂ ದದಾತಿ ಸುಲಭಂ ಸಲಿಲೇನಾಪಿ ಪೂಜಿತ. ಸಲಿಲ ಅಂತಂದ್ರೆ ನೀರು ಅಂತ, ನೀರಿನಿಂದಲೂ ಕೂಡ ಪೂಜೆ ಭಗವಂತನಿಗೆ ವಿಹಿತವಾಗಿರ್ತಕ್ಕಂತಹದ್ದಾಗಿದೆ. ಇಲ್ಲಿ ಇನ್ನೊಂದು ವಿಚಾರವೆನ್ನೋದು ಟಿಪ್ಪಣಿಕಾರ ತಿಳಿಸಿಕೊಡ್ತಾ ಇದ್ದಾರೆ. ವಿಧಿನ ಪೂಜಿತ, ಬರೇ ನೀರದ ಅಂತ ಕೂಡಲೇ ಬರ 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 ತಲೆ ಮೇಲೆ ಸುರಿದು ಉಪಯೋಗ ಇಲ್ಲ. ಯಾವ ರೀತಿಯಾಗಿ ಭಗವಂತನಿಗೆ ಅಭಿಷೇಕವೆನ್ನೋದು ಹೇಳಿದ್ದಾರೆ. ಸಹಸ್ರ ಶೀರ್ಷ ಪುರುಷ, ಪುರುಷ ಸೂಕ್ತದಿಂದ ಭಗವಂತನಿಗೆ ಅಭಿಷೇಕ ಇತ್ಯಾದಿಗಳ ವಿಧಿ ಎನ್ನುವುದು ತಿಳಿಸಿಕೊಡ್ತಾರೆ. ಆ ರೀತಿಯಾಗಿ ಮಾಡಿ ಅನೇಕ ಭಾವವನ್ನು ಸ್ಪಷ್ಟವೆನ್ನುವುದು ಮಾಡಿ, ವಿಧಿನ ಅಂತಲೇ ತಂತ್ರಸಾರ, ಪಂಚರತ್ನ ಆಗಮ, ವೈದಿಕ ಗ್ರಂಥಗಳಲ್ಲಿ ಉಕ್ತವಾಗಿರ್ತಕ್ಕಂತಹ ಪೂಜಾ ವಿದ್ಯುಕ್ತವಾದ ಅಂತ ಅರ್ಥ. ಯಾವ ರೀತಿಯಾಗಿ ಅನೇಕ ಆಗಮಗಳಲ್ಲಿ, ಅನೇಕ ಗ್ರಂಥಗಳಲ್ಲಿ ಭಗವಂತನ ಪೂಜೆ ಹೇಗೆ ಮಾಡಬೇಕು ಅಂತ ಹೇಳಿದಾರೋ ಆ ರೀತಿಯಾಗಿ ಪೂಜೆ ಎನ್ನುವುದು ಮಾಡರಿ. ವಿಧಿನ
ಕೇವಲ ನೀರಿಗೆ ನಿಂತಂತ್ರ ಬರ 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 ಬರವಂತ ನಮಗೆ ನೀರ ಸುರಿದು ಭಗವಂತನಿಗೆ ಕೃಷ್ಣಾರ್ಪಣ ಪೂಜೆಗೆ ಫಲ ಇದೆ, ನಮಗೆ ಅದರ ಹಿಂದೆ ಭಕ್ತಿ ಅನ್ನೋದು ಬೇಕು. ಭಕ್ತಿ ಅನ್ನೋದು ಬೇಕು. ಮಾಡಿದರೂ ಸಹಿತ, ಇಷ್ಟೆಲ್ಲ ಸರಳವಾದ ಉಪಾಯಗಳನ್ನು ತಿಳಿಸಿದರೂ ಸಹಿತ, ಒಂದು ವೇಳೆ ಪೂಜೆ ಮಾಡಿದವನಿಗೆ ಏನಾಗ್ತದೆ, ನರಕ ಖಚಿತ ಅಂತ ಹೇಳ್ತಾರೆ. ಸುಲಭವಾದ ಉಪಾಯವೂ ತಿಳಿಸಿಕೊಡ್ತಾ ಇದ್ದಾರೆ. ಎಷ್ಟು ಸುಲಭವಾಗಿ ಇದ್ದರೂ ಸಹಿತ ನಮ್ಮ ಹಣೆಬರಕ್ಕೆ ಮಾಡ್ಲಿಕ್ಕೆ ಬರೋದಿಲ್ಲ. ಅದಕ್ಕಾಗಿ ಅನೇಕ ಕಷ್ಟಗಳೆನ್ನುವುದು ಬರ್ತದೆ. ಹೇಳ್ತಾ ಇದ್ದಾರೆ ಭಾಗವತದಲ್ಲಿ, ಜೂಹಾನವತ್ತಿ ಭಗವತ್ ಗುಣನಾಮಧೇಯಂ ಚೇತಶ್ಚನ ಸ್ಮರದಿದ ಚರಣಾರವಿಂದಂ ಕೃಷ್ಣಾಯ ನಮೋ ನಮನಿಯಚ್ಚರ ಏಕನಾಪಿ ನಾನಾನ ಯದ್ವಯ ವಸತೋ ಕೃತ ವಿಷ್ಣು. ಭಗವಂತ ಯಾರಿಗೆ ಕೊಟ್ಟಿದ್ದಾರೆ, ಯಾಕೆ? ಜೂಹಾನವತ್ತಿ ಭಗವತ್ ಗುಣನಾಮಧೇಯಂ, ಭಗವಂತನ ನಾಮಸ್ಮರಣೆ ಮಾಡುವುದಕ್ಕಾಗಿ ಭಗವಂತ ಏನು ಕೊಟ್ಟಿದ್ದಾನೆ, ನಾಲಿಗೆ ಎನ್ನುವುದು ಕೊಟ್ಟಿದ್ದಾನೆ. ಆದ್ರೆ ಅದರ ಯೂಸ್ ಅದು ಎದರ ಸಲುವಾಗಿ ಬಳಸ್ತಾ ಇದ್ದೇವೆ ನಾವು ಅಂತ, ಅನೇಕ ಭೋಜ್ಯವಾದ ಹೇಯವಾದ ಪದಾರ್ಥಗಳನ್ನು ರುಚಿ ನೋಡುವುದಕ್ಕಾಗಿ ನಾವು ಬಳಸ್ತೇವೆ. ಜಿಹ್ವೇಂದ್ರಿಯ ಇರೋದೇ ಅದರ ಸಲುವಾಗಿ. ಬರೀ ಮುಖ ಇದೆ, ನಾಲಿಗೆ ಇಲ್ಲ ಅಂತಂದ್ರೆ ಮಾತಾಡ್ಲಿಕ್ಕೆ ಬರೋದಿಲ್ಲ. ರಸನೇಂದ್ರಿಯ ಎನ್ನುವುದು ಏನಿದೆ, ದ್ವಾದಶಸ್ತೋತ್ರದಲ್ಲಿ ಬಹಳ ಸುಂದರವಾಗಿ ಹೇಳ್ತಾ ಇದ್ದಾರೆ. ಶ್ರೀಮದ್ ಭಾಗವತ ಹೇಳುತ್ತದೆ, ಇಷ್ಟೆಲ್ಲ ಇದ್ದರೂ ಸಹಿತ ಭಗವಂತ ನಾಲಿಗೆ ಕೊಟ್ಟಿದ್ದಾನೆ, ಕಣ್ಣು ಕೊಟ್ಟಿದ್ದಾನೆ, ಕಿವಿ ಕೊಟ್ಟಿದ್ದಾನೆ, ಕೈಗಳನ್ನು ಕೊಟ್ಟಿದ್ದಾನೆ, ಕಾಲಗಳನ್ನು ಕೊಟ್ಟಿದ್ದಾನೆ, ಉದರ ಕೊಟ್ಟಿದ್ದಾನೆ. ಎದಕ್ಕಾಗಿ ಕೊಟ್ಟಿದ್ದಾನೆ ಅಂತ ಅದಕ್ಕಾಗಿಯೇ ಯೂಸ್ ಮಾಡಿ, ಅದಕ್ಕಾಗಿಯೇ ಬಳಸಬೇಕು. ಭಗವಂತ ಜೀವ ನಾಲಿಗೆ ಕೊಟ್ಟಿದ್ದಾನೆ, ಭಗವಂತನ ನಾಮಸ್ಮರಣೆ ಎನ್ನುವುದು ಮಾಡಬೇಕು. ಚೇತಸ್ಸು ಮನಸ್ಸು ಕೊಟ್ಟಿದ್ದಾನೆ ಅಂದರೆ ಭಗವಂತನ ಚಿತ್ತವನ್ನುವುದು ನಾವು ಮನಸ್ಸಿನಲ್ಲಿ ಕೆತ್ತರಿಸಬೇಕು, ಕೆತ್ತಬೇಕದ. ಚೇತಶ್ಚ ಸ್ಮರತಿ ತಚ್ಚರಣಾರವಿಂದಂ, ಭಗವಂತನ ಪಾದಕಮಲಗಳನ್ನು ಪೂರ್ಣವಾಗಿ ನೋಡಿ ನಮ್ಮ ಮನಸ್ಸಿನಲ್ಲಿ ಅದರ ಆಕೃತಿಯನ್ನು ತೆಗೆದುಕೊಂಡ. ಇನ್ನೇನೇನೋ ವಿಚಾರಗಳನ್ನು ಮನಸ್ಸು ಮಾಡ್ತಾರೆ, ಏನೇನೋ ವಿಚಾರಗಳನ್ನು ಮಾಡ್ತಾರೆ. ಎಲ್ಲವೂ ಕೂಡ ಬಿಟ್ಟು ಕೃಷ್ಣಾಯನೋ ನಮತಿ ಯಚ್ಚಿರ ಏಕದ, ಒಂದು ಸಲ ಆದರೂ ಸೇರಿ ಕೃಷ್ಣ ಅಂತ ನಾವು ಬಾಯಿಂದ ನೋಡಿ. ನಾರಾಯಣ ಶ್ರೀಹರಿ ಭಗವಂತನ ನಾಮ ಸ್ಮರಣೆಗೆ ಎಷ್ಟು ಪವರ್ ಇದೆ ಅಂತಂದ್ರೆ, ಭಾಗವತದ ಅಜಾಮಿಳನ ನಾವು ಕಥೆ ಎನ್ನುವುದು ನೋಡುತ್ತೇವೆ. ಭಗವಂತನ ನಾಮಸ್ಮರಣೆಯ ಮಹತ್ವವೆನ್ನುವುದು ತಿಳಿಸಿಕೊಡ್ತಾರೆ. ಅನೇಕ ಪಾಪಗಳನ್ನು ಮಾಡಿದ ಅಜಾಮಿಳ, ಪ್ರಾರಬ್ಧ ಕರ್ಮವಶ ಕೊನೆಯವರೆಗೂ ಸಹಿತ ಅವರ ಬಾಯಿಂದ ಭಗವಂತನ ನಾಮಸ್ಮರಣೆ ಎನ್ನುವುದು ಇಲ್ಲ. ಆದ್ರೆ ಕೊನೆ ಕಾಲದಲ್ಲಿ ಭಗವಂತನ ಸ್ಮರಣೆ ಮಾಡಿಲ್ರಿ ಅವನು, ತನ್ನ ಮಗನ ಹೆಸರು ನಾರಾಯಣ ಅಂತ ಇಟ್ಟಿದ್ದ. ಮಗನಿಗೆ ಒದರ್ತಾ ಇದ್ದಾನೆ ನಾರಾಯಣ. ಆಗ ವಿಷ್ಣು ದೂತರು ಯಮದೂತರು ಹೊರಗೆ ಕಾಯ್ತಾರೆ, ಯಾವಾಗ ಈ ಜೀವನನ್ನು ಆ ದೇಹದಿಂದ ಎಳೆದು ಬಯಸಿಗೋ ಅಂತಹ ಪ್ರಸಂಗದಲ್ಲಿ ನಾರಾಯಣ ಅಂತಂದಾಗ ಭಗವಂತನಿಗೆ ಅಂದಿಲ್ಲ, ಭಗವಂತನ ಹೆಸರಿದೆ ಅದಕ್ಕಾಗಿ ನಾನು ಅವನ ಸ್ಮರಣೆ ಮಾಡ್ತೇನೆ ಅಂತಿಲ್ಲ. ಅವನ ಧ್ಯಾನ ಸಹಿತಿಲ್ಲ, ಅವನಿಗೆ ಎಚ್ಚರ ಸಹಿತಿಲ್ಲ. ಮುಂದೆ ಯಮದೂತರನ್ನು ನೋಡಿ ಮಲಮೂತ್ರ ವಿಸರ್ಜನಾದಿಗಳನ್ನು ಮಾಡಿ ಹೆದರಿ ಹಂಚಿ ಮಗನನ್ನು ಒದರ್ತಾ ಇದ್ದಾನೆ. ಮಗನ ಹೆಸರು ನಾಮಕರಣ ನಾರಾಯಣ ಅಂತ. ಅಷ್ಟರಲ್ಲಿಯೇ ತಕ್ಷಣದಲ್ಲಿಯೇ ವಿಷ್ಣುದೂತರು ಬರ್ತಾರೆ. ವಿಷ್ಣುದೂತರು ಬಂದು ಈ ದೇಹವನ್ನು ಮುಟ್ಟಲಿಕ್ಕೆ ನೀವು ಯೋಗ್ಯರಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಇವನು ಅತ್ಯಂತ ಪವಿತ್ರವಾದ ಭಗವಂತನ ನಾಮಸ್ಮರಣೆಯನ್ನು ಮಾಡಿ. ಆಗ ವಿಷ್ಣುದೂತರು ಆಮೇಲೆ ಯಮದೂತರ ಸಂವಾದವೆನ್ನುವುದಾಗ್ತದೆ. ಅಂದ್ರೆ ಅದರ ಹಿಂದಿನ ತಾತ್ಪರ್ಯ ಏನು ಅಂತಂದ್ರೆ, ಭಗವಂತನ ನಾಮಸ್ಮರಣೆ ಎಷ್ಟು ಸುಲಭವಾಗಿರ್ತಕ್ಕಂತಹ ವಿಚಾರ ಹೇಳಿದ್ರೂ ಸಹಿತ ಮಾನವ ಆ ಕಡೆಗೆ ಗಮನವೆನ್ನುವುದು ಕೊಡುವುದಿಲ್ಲ. ಅದನ್ನೇ ಶ್ರೀಮದಾಚಾರ್ಯರು ಎಚ್ಚರದಿಂದ ಹೇಳ್ತಾ ಇದ್ದಾರೆ, ಏನಾದರೂ ಮಾಡಿ ಆದ್ರೆ ಅಕರ್ಮವೆನ್ನುವುದು ಬಿಡಬಾರ್ದು, ಸತ್ಕರ್ಮವೆನ್ನುವುದು ಬಿಡಬಾರ್ದು. ಭಗವಂತನ ಶ್ರೇಯಸ್ಕರವಾದ
ಭಗವಂತನ ನಾಮಧೇಯ ಎನ್ನುವುದು ಉಚ್ಚಾರ ಮಾಡ್ರಿ, ಭಗವಂತನ ಯಥಾಯೋಗ್ಯವಾದ ಪೂಜೆ ಎನ್ನುವುದು ಮಾಡ್ರಿ. ಯಾವ ಪದಾರ್ಥಗಳಿಲ್ಲದೆ ಇದ್ರೂ ಸಹಿತ ಯಾವ ರೀತಿಯಾಗಿ ಹೇಳಿದ್ದಾರೆ ಆ ರೀತಿಯಾಗಿ ಭಕ್ತಿಯಿಂದ ಭಗವಂತನ ಪೂಜೆ ಎನ್ನುವುದು ಮಾಡರಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ಜಲದಿಂದ ಪೂಜೆ ಎನ್ನುವುದು ವಿಹಿತ ಅಂತ ಈ ರೀತಿಯಾಗಿ ತಿಳಿಸಿಕೊಟ್ಟಿದ್ದಾರೆ ಆಚಾರ್ಯರು. ಇಲ್ಲಿ ಕೇವಲ ಪೂಜೆಯಿಂದ ಭಗವಂತನ ಪೂಜೆ ಎನ್ನುವುದು ಮಾಡಬೇಕು. ಕೇವಲ ನೀರಿನಿಂದ ಭಗವಂತನ ಪೂಜೆ ಎನ್ನುವುದು ಮಾಡಿದರೂ ಸಹಿತ ಭಗವಂತ ತೃಪ್ತಿ ಎನ್ನುವುದು ಪಡಿತಾನೆ, ಉತ್ತಮವಾದ ಸದ್ಗತಿ ಎನ್ನುವುದು ಕೊಡ್ತಾನೆ, ಉತ್ತಮವಾದ ಸ್ಥಾನವೆನ್ನುವುದು ಕೊಡ್ತಾನೆ ಅಂತ ಈ ರೀತಿಯಾಗಿ ಹೇಳಿದ್ರಿ. ಆದರೆ ಕೇವಲ ನೀರು ಅಂತಂದ್ರೆ ಅದರ ಹಿಂದಿನ ಅಭಿಪ್ರಾಯವೆನ್ನುವುದು ತಿಳಿಸಿಕೊಡ್ತಾ ಇದ್ದಾರೆ. ಏನು ಅಂತಂದ್ರೆ ಕೇವಲ ನೀರಿನಿಂದ ಯಾವಾಗ ಯಾವ ಪದಾರ್ಥಗಳು ಸಹಿತ ಇಲ್ಲದೇ ಇದ್ದಾಗ, ಅಂದ್ರೆ ನಾವು ಈಗ ಯಾತ್ರಾಕ್ಕೆ ಹೋಗ್ತೇವೆ, ನಮ್ಮ ಊರನ್ನು ಬಿಟ್ಟು ಮತ್ತೊಂದು ಊರಿಗೆ ಹೋಗ್ತೇವೆ. ಆ ಸಮಯದಲ್ಲಿಯೂ ಕೂಡ ಸಣ್ಣದಾದ ಚಿಕ್ಕದಾದ ಒಂದು ಸಮಯ ಇದ್ದಾಗ ಒಂದು ಪೆಟ್ಟಿಗೆ ಎನ್ನುವುದು ಮಾಡಿ ಅದರಲ್ಲಿ ಸುದರ್ಶನ ಇತ್ಯಾದಿಗಳನ್ನು ಒಯ್ದು ಅಲ್ಲಿ ನಾವು ಪೂಜೆ ಎನ್ನುವುದು ಮಾಡಿ ತೀರ್ಥವೆನ್ನುವುದು ತಗುವ ಸಂಪ್ರದಾಯವೆನ್ನುವುದು ಇದೆ. ಅಂತಹ ಸಮಯದಲ್ಲಿ ಮನೆಯಂತೂ ಇತ್ತು ಅಂತಂದ್ರೆ ಅಲ್ಲಿ ಅನೇಕ ಪದಾರ್ಥಗಳು ಇದ್ದೇ ಇರ್ತಾರೆ, ನೈವೇದ್ಯಕ್ಕವೆನ್ನುವುದು ನಾವು ಇಡ್ತೇವೆ. ಪರೂರಿಗೆ ಹೋದಾಗ, ನದಿ ದಂಡೆಗೆ ಹೋದಾಗ, ಸಮುದ್ರ ಸ್ನಾನಕ್ಕೆ ಹೋದಾಗ, ಅನೇಕ ಕಾಶಿ, ರಾಮೇಶ್ವರ, ಬದರಿ ಇತ್ಯಾದಿಗಳಲ್ಲಿ ಹೋದಾಗ ಹಾಗೇನಿರ್ತದೆ ನಮ್ಮ ಹತ್ತಿರ ಎಷ್ಟು ಪದಾರ್ಥಗಳಿತ್ತು ಅಷ್ಟು ನೈವೇದ್ಯ ಮಾಡಿ ಮುಗಿಸ್ಬಿಟ್ಟಿರ್ತೀವಿ. ಏನೂ ಇಲ್ಲ ಅಂತಹ ಸಮಯದಲ್ಲಿ ನೀರಿನಿಂದ ಮಾಡಿರತಕ್ಕಂತಹ ಪೂಜಾ ವಿಹಿತ ಅಂತಂದ್ರೆ ಯಾವ ಪದಾರ್ಥಗಳು ಇಲ್ಲದೆ ಇದ್ದಾಗ, ಎಲ್ಲ ಇದ್ದು ಕೇವಲ ನೀರಿನಿಂದ ಮಾಡಿದ್ರೆ ಅದಕ್ಕೆ ಒಪ್ಪೋದಿಲ್ಲ ದೇವರು. ಸ್ವಾರ್ಥಿ ಅಂತಂದೇವೆ, ಅಷ್ಟು ಖರ್ಚಾಗ್ತದೆ ಅಂತ ಕೊಟ್ಟಿದ್ದೇ ಅವನು. ಅದನ್ನೇ ವಿಶೇಷವಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಏನು ಅಂತಂದ್ರೆ ಇತರ ದ್ರವ್ಯಗಳು ಇಲ್ಲದೆ ಇದ್ದಾಗ ಕೇವಲ ಜಲದಿಂದ ಪೂಜಿಸಿದರೂ ಸಹಿತ ಭಗವಂತ ತನ್ನ ಲೋಕವನ್ನು ಕೊಡ್ತಾನೆ. ನೀವೇಕೆ ಅವನನ್ನು ಪೂಜಿಸುವುದಿಲ್ಲ ಅದರ ಅಭಿಪ್ರಾಯ ಹೇಳ್ತಾ ಇದ್ದಾರೆ. ಕೇವಲ ನೀರಿನಿಂದ ಪೂಜೆ ಇತರ ದ್ರವ್ಯಗಳ ಅಭಾವ ಇದ್ದಾಗ ಮಾತ್ರ. ಎಲ್ಲಾ ಇದ್ದು ಬರೇ ನೀರಿನಿಂದ ಪೂಜೆ ಮಾಡ್ತೀನಿ ಅಂತಂದ್ರೆ ಅವನು ಕೊಟ್ಟಿದ್ದು ಮತ್ತೆ ಎದಕ್ಕೆ ಕೊಡ್ತಾನೆ? ಇಷ್ಟೆಲ್ಲ ಐಶ್ವರ್ಯ ಇದ್ದಿರುವ ಸಹಿತ ನಾವು ಬರೇ ನೀರಿನಿಂದ ಮಾಡ್ತೀನಿ ಅಂದ್ರೆ ಭಗವಂತ ನೋಡ್ತಾ ಇರ್ತಾನೆ. ಆ ಪೂಜೆಗೆ ಫಲ ಇದೆ, ಫಲ ಇಲ್ಲ ಅಂತಲ್ಲ. ಅವನ ಕೊಟ್ಟಿದ್ದನ್ನೇ ಅವನಿಗೆ ಸಮರ್ಪಣೆ ಎನ್ನುವುದು ಮಾಡ್ಬೇಕು ನಾವು. ಅದನ್ನು ಸಹಿತ ಮಾಡ್ಲಿಲ್ಲ ಅಂತಂದ್ರೆ ಸರಿಯಲ್ಲ ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಕೇವಲ ಜಲದಿಂದ ನೈವೇದ್ಯ ಮಾಡುವ ಪ್ರಸಂಗದಲ್ಲಿ ಕೇವಲ ಜಲದಿಂದ ಯಾವ ಪದಾರ್ಥಗಳು ಇಲ್ಲ ಅದಕ್ಕಾಗಿ ನಾವು ನೈವೇದ್ಯವೆನ್ನುವುದು ಮಾಡ್ತೇವೆ ಎನ್ನುವುದರಲ್ಲಿ ಏನಾಗ್ತದೆ ಅಂತಂದ್ರೆ ಅನಂತರ ಅದರಿಂದಲೇನೆ ನೋಡು ಮಹತ್ವದ ವಿಚಾರ ಇಲ್ಲಿ. ಅದರಿಂದಲೇನೆ ಇತರ ದೇವತೆಗಳ ನೈವೇದ್ಯವನ್ನು ವೈಶ್ವದೇವಾದಿಗಳನ್ನು ಪೂರಿಸಿ ತಾನೂ ಸಹ ಕೇವಲ ಆ ಜಲವನ್ನಷ್ಟೇ ಪಾನ ಮಾಡಿ ಜೀವಿಸಬೇಕು. ದೇವರಿಗೆ ಮಾತ್ರ, ಭಗವಂತನಿಗೆ ಮಾತ್ರ ಜಲದಿಂದ ಹೇಳಿ ನಾನು ಭಕ್ಷ್ಯ ಭೋಜ್ಯಾದಿಗಳನ್ನು ನಮ್ಮ ನೈವೇದ್ಯಕ್ಕಾಗಿ ಇಟ್ಟುಕೊಂಡ್ರೆ ದೇವರ ಮೆಚ್ಚುವುದಿಲ್ಲ. ಆ ಐಶ್ವರ್ಯ ಬಂದಿದ್ದೇ ಅವನಿಂದ. ಎಲ್ಲ ರೀತಿಯಾಗಿರ್ತಕ್ಕಂತಹ ಭಗವಂತ ಒದಗಿಸಿಕೊಟ್ಟುವುದೇ ಅವನಿಂದ. ನಾವು ಕೊಟ್ಟದ್ದು ಯಾವುದು ಭಗವಂತನಿಗೆ ಬೇಡ. ಹಾಗೆ ಮೆಚ್ಚಿಸಲಿ ನಿನ್ನ, ಹಾಗೆ ಅರ್ಚಿಸಲಿ ನಿನ್ನ ಅಂತ ದಾಸರಾಯರೇ ಹೇಳ್ತಾ ಇದ್ದಾರೆ. ನೀವು ಏನು ಕೊಡ್ತೀರೋ ಅದನ್ನು ನೋಡುವುದಿಲ್ಲ. ಅವನ ಸಿದ್ಧವಾಗಿದೆ, ಅವನ ಹತ್ರ ಎಲ್ಲವೂ ಕೂಡ ಇದೆ. ಅಭಿಷೇಕ ಮಾಡ್ತೀರಾ, ಗಂಗೆ ಉಂಗುಷ್ಟದೆ ಪಡೆದಿರು. ಸಾಕ್ಷಾತ್ ಗಂಗಾದೇವಿ ನಿತ್ಯ ಅಭಿಷೇಕ ಮಾಡ್ತಾಳ್ರಿ. ನಿಮ್ಮ ಸಾಧಾರಣವಾಗಿರ್ತಕ್ಕಂಥ ನೀರು ಯಾರಿಗೆ ಬೇಕು? ಅವನಿಗೆ. ಸರಿಪ, ನೀರಿಲ್ಲ, ಇನ್ನೇನು ಭಗವಂತನಿಗೆ ಹಾಸಿಗೆ ಹಾಕ್ತಾನೆ. ಸಾಕ್ಷಾತ್ ಅನಂತ ಶಯನ ಇದ್ದಾನೆ. ಶೇಷನ ಮೇಲೆಲಿ ಪವಡಿಸಿದೆ. ಸರಿ, ಹೂವಾದ್ರೂ ಒಂದು ಸಮರ್ಪಣೆ ಮಾಡ್ತೀನಿ ಅಂತಾನೆ ಹೊಕ್ಕಳಿಂದ ಏನು ಬಂದರೆ ಕಮಲದ ಹೂವಲ್ಲಿ ಅಂದ್ರೆ ಭಗವಂತ ತನ್ನ ಪೂಜೆ ತಾನೆನ್ನುವುದು ಮಾಡಿಕೊಂಡೇ ಇದ್ದಾನೆ. ಮಾನವರಿಗೆ ಒಂದು ಸಾಧನವೆನ್ನುವುದು ಕೊಟ್ಟಿದ್ದಾನೆ. ಹಾಡ ಹಾಡ್ತೀರಾ?
ತುಂಬರು ನಾರದರು ಎಲ್ಲರೂ ಕೂಡ ಗಂಧರ್ವಾದಿಗಳು ನಿತ್ಯವೂ ಕೂಡ ಭಗವಂತನ ನಾಮಸ್ಮರಣೆ ಎನ್ನುವುದು ಮಾಡ್ತಾರೆ. ನಿತ್ಯ ಅವನ ಕೀರ್ತನೆ ಎನ್ನುವುದು ಮಾಡ್ತಾ ಇದ್ದಾರೆ. ನಮ್ಮ ಸಾಮಾನ್ಯವಾಗಿರ್ತಕ್ಕಂತಹ ಹಾಡ ಅಸಾಮಾನ್ಯವಾಗಿರ್ತಕ್ಕಂತಹ ಭಗವಂತನಿಗೆ ಹೇಳಿದ್ದಾರೆ. ಬರೇ ದುಡ್ಡಿನಿಂದ ನಾವು ಕೊಡುವ ಎಕ್ಕಷ್ಟಿತ್ತಾಗಿರತಕ್ಕಂತಹ ಹಣ ಸಾಕ್ಷಾತ್ ಲಕ್ಷ್ಮೀದೇವಿಯ ಒಡೆಯ. ತಾತ್ಪರ್ಯ ಏನು ಅಂತಂದ್ರೆ ಭಗವಂತನಿಗೆ ನಮ್ಮಿಂದ ಯಾವುದು ಬೇಕಾಗಿದೆ, ಯಾವುದು ಬೇಕಾಗಿದೆ, ಎಲ್ಲವೂ ಕೂಡ ತನ್ನಷ್ಟಕ್ಕೆ ತಾನೇ ಸಿದ್ಧವಾಗಿ ಇದೆ. ಇದೆ ಅಂತ ಅನ್ಕೊಳ್ಳಿ ಕೊಡ್ಬೇಕು ಯಾಕು ಅಂತಂದ್ರೆ ನಮ್ಮ ಉದ್ಧಾರಕ್ಕಾಗಿ ನಾವು ಮಾಡ್ಬೇಕಾಗಿದೆ. ಅಲ್ಲಿ ನಮ್ಮ ಉದ್ಧಾರಕ್ಕಾಗಿ, ಈ ಮಾನವ ಜನ್ಮ ಸಾರ್ಥಕ್ಯಕ್ಕಾಗಿ ನಾವು ಮಾಡಿರ್ತಕ್ಕಂತಹ ಪಾಪದ ಮೂಟೆ ಎನ್ನುವುದು ಭಸ್ಮೀಭೂತವಾಗಬೇಕು ಅನ್ನುವ ಉದ್ದೇಶದಿಂದ ಅದಕ್ಕಾಗಿ ಭಗವಂತನ ಪೂಜೆ ಎನ್ನುವುದು ಹೇಳಿದ್ದಾರೆ ಹೊರತು ನಮ್ಮ ಹತ್ರ ಇಷ್ಟು ಐಶ್ವರ್ಯ ಇದೆ ಎನ್ನುವ ತೋರಿಸಿಕೊಡುವುದಕ್ಕಾಗಿ ಭಗವಂತನ ಪೂಜೆ ಇಲ್ಲ ಇಲ್ಲ ಇಲ್ಲ. ಮುಂದಿನ ತಾತ್ಪರ್ಯ ಏನು ಅಂದ್ರೆ ಮಾತ್ರ ಏನೂ ಇಲ್ಲ, ಕೇವಲ ಜಲದಿಂದ ಮಾತ್ರ. ಅದರ ಹಿಂದೆ ಏನಿರಬೇಕು? ಉತ್ತಮವಾದ ಅನುಷ್ಠಾನ ಇರಬೇಕು, ಅನುಸಂಧಾನ ಇರಬೇಕು, ಮುಖ್ಯವಾಗಿ ಭಕ್ತಿ ಎನ್ನುವುದು ಬೇಕು. ಭಕ್ತಿ ಒಂದಿದ್ದರೆ ಸಾಕು. ಆ ಭಕ್ತಿಯಿಂದ ಭಗವಂತ ಭಕ್ತ್ಯಾ ತುತೋಷ ಭಗವಾನ್ ಅತ್ಯಂತ ಪ್ರೀತನಾಗ್ತಾನೆ, ಅತ್ಯಂತ ಪ್ರೀತನಾಗ್ತಾನೆ. ಪುಷ್ಪಾಲಾಭೇಪಿ ದೇಯಾನಿ ಪತ್ರಾಣ್ಯಪಿ ಜನಾರ್ದನೆ. ಹೂವ ಇಲ್ಲ ಅಂತಂದ್ರೆ ಪತ್ರಿಯಿಂದ ಜನಾರ್ದನನನ್ನು ಪೂಜೆ ಮಾಡರಿ. ಪತ್ರಾಲಾಭೆ, ಪತ್ರನೂ ಇಲ್ಲ ಅಂತಂದ್ರೆ ಜಲಂ ದದ್ಯಾ ತೇನ ಪುಣ್ಯಂ ಅಮಾಪ್ತಿ. ಪತ್ರಂ ಪುಷ್ಪಂ ಫಲಂ ತೋಯಂ ಭಕ್ತ್ಯಾ ದೇಯಾನಿ ಜನಾರ್ದನೆ ತೇನ ಲೋಕಾನ್ ಅವಾಪ್ನೋತಿ. ಭಕ್ತಿರೇ ಮಾತ್ರ ಕಾರಣ. ವಿಷ್ಣು ಧರ್ಮೋತ್ತರ ಪುರಾಣದಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಇಲ್ಲ ಅಂತನ್ಕೊಂಡು ಪೂಜೆ ಮಾಡೋದನ್ನೇ ಬಿಡಬೇಡ. ಇಲ್ಲ ಅಂತ ಅನ್ಕೊಂಡು ಪೂಜೆ ಮಾಡೋದನ್ನೇ ಬಿಡಬೇಡ. ಪೂಜೆ ಮಾಡಿ. ಏನಿಲ್ಲ, ಹೂವ ಇಲ್ಲಲ್ಲ, ಯಾವುದಾದ್ರೂ ಒಂದು ಪತ್ರಿ ಭಗವಂತನಿಗೆ ಸಮರ್ಪಣೆ ಮಾಡಿ ಪೂಜೆ ಮಾಡಿ. ಹೂವ ಇಲ್ಲ, ಪತ್ರಿ ಹಾಕಿ. ಪತ್ರಿ ಇಲ್ಲ, ಕೇವಲ ನೀರಿನಿಂದ. ಆದ್ರೆ ಅದರ ಹಿಂದೆ ಏನಿರಬೇಕು? ಭಕ್ತಿ ಎನ್ನುವುದು ಇರಬೇಕು. ಆ ಭಕ್ತಿ ಒಂದಿದ್ರೆ ಭಗವಂತ ಕುಣಿತಾನಂತೆ, ಕುಣಿತಾನ. ಈ ರೀತಿಯಾಗಿ ಪೂಜೆಯಿಂದ ಹರಿಪೂಜೆ ಮಾಡಿದವರಿಗೆ ಮಹಾಪಾತಕ ಅಂತ ಕೂಡ ಹೇಳ್ತಾರೆ. ಯಾಕಂದ್ರೆ ಸುಲಭವಾಗಿರ್ತದೆ, ಸುಲಭವಾದ ಸರಳವಾದ ವಿಚಾರವನ್ನು ಮಾಡಿದರೂ ಸಹಿತ ನಾವು ಮಾಡಲಿಕ್ಕೆ ರೆಡಿ ಇಲ್ಲ. ಉಳುಕಿ ಟೈಮಿಗೆ ನಾವು ಬೇಕಾದ ಮಾಡ್ತೇವೆ. ಅಂದ್ರೆ ಪೂಜೆ ಮಾಡಬೇಕು ಅಂತ ಎಷ್ಟೆಲ್ಲ ಗದ್ದಲಿದೆ ಅಂತಾರೆ. ಶ್ರೀಮದಾಚಾರ್ಯ ಹೇಳ್ತಾ ಇದ್ದಾರೆ ಏನು ಅಂತಾರೆ, ಯಾವ ಗದ್ದಲವೂ ಕೂಡ ಇಲ್ಲ. ಮನಸ್ಸು ಹತೋಟಿಯಲ್ಲಿ ಇಟ್ಕೊಂಡು ಭಗವಂತನ ಪೂಜೆ ಎನ್ನುವುದು ಮಾಡಿ ಉತ್ತಮವಾಗಿರ್ತಕ್ಕಂತಹ ಸಾಧನೆ ಎನ್ನುವುದು ಮಾಡ್ಕೊಳ್ಳಿ, ಉತ್ತಮವಾಗಿರ್ತಕ್ಕಂತಹ ಸದ್ಗತಿ ಎನ್ನುವುದು ಪಡೆಯಿರಿ. ಈ ರೀತಿಯಾಗಿ ನರಸಿಂಹೋ ಋಷಿಕೇಶ ಪುಂಡರೀಕ ನಿವೇಕ್ಷಣ ಸ್ಮರಣಾನ್ ನಿರುಕ್ತೋ ನೃಣಾಂ ನತ್ಮಯ ಕಿಂನ ಪೂಜಿತಃ. ಹರಿಯು ನರಸಿಂಹ ಸಕಲ ಇಂದ್ರಿಯಗಳಿಗೂ ಕೂಡ ಪ್ರೇರಕ. ಋಷಿಕೇಶ ಅಂತ ಹೇಳಿದ್ರು. ಋಷಿಕ ಅಂತಂದ್ರೆ ಇಂದ್ರಿಯಗಳು ಅಂತ ಅರ್ಥ. ಋಷಿಕಾಣ ಈಶ, ಇಂದ್ರಿಯಗಳಿಗೆ ಈಶ, ಒಡೆಯ, ಪ್ರೇರಕನಾದ್ದರಿಂದ ಭಗವಂತನಿಗೆ ಋಷಿಕೇಶ ಅಂತ ಹೆಸರು. ಸಕಲ ಇಂದ್ರಿಯಗಳಿಗೂ ಕೂಡ ಪ್ರೇರಕ. ಪುಂಡರೀಕಾಕ್ಷ, ಅಕ್ಷ ಅಂತಂದ್ರೆ ಕಣ್ಣು ಅಂತ ಅರ್ಥ. ಪುಂಡರೀಕ ಅಂತಂದ್ರೆ ಕಮಲ, ಕಮಲದಂತೆ ಕಣ್ಣುಗಳಿಂದ ಯುಕ್ತನಾದ. ಇಂತಹ ಸ್ಮರಣೆ ಮಾತ್ರದಿಂದಲೇನೆ ಮುಕ್ತಿ ನೀಡುವ ಆ ಭಗವಂತನ ಅವನನ್ನು ನೀನೇಕೆ ಪೂಜಿಸಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಉತ್ತಮವಾಗಿರ್ತಕ್ಕಂತಹ ವಿಚಾರವೆಂದು ಅತ್ಯಂತ ಸರಳವಾಗಿರ್ತಕ್ಕಂತಹ ವಿಚಾರ ಹೇಳಿ ವೈಷ್ಣವ ಶಿಕ್ಷಾ. ವೈಷ್ಣವ ಅಂತಂದ್ರೆ ಏನು? ವಿಷ್ಣು ಭಕ್ತ ಅಂತ ಅರ್ಥ.
ಒಂದು ಸಲ ಪೂಜೆಯಾದರೂ ಸಹಿತ ಉತ್ತಮವಾದ ಮಹತ್ವವೆನ್ನುವುದು ತಿಳಿಸಿಕೊಡ್ತಾ ಇದ್ದಾರೆ. ಯಕೃತಂ ತಕೃತಂ ತೇನ ಸಂಪ್ರಾಪ್ತಂ ಪರಮಂ ಪದಂ. ಈ ರೀತಿಯಾಗಿ ಭಗವಂತನ ಪೂಜೆ ಎನ್ನುವುದು ಅತ್ಯಂತ ವಿಹಿತವಾಗಿದೆ. ಇದರಿಂದ ನಮಗೆ ಭಗವಂತ ಶ್ರೀಮದಾಚಾರ್ಯರು ಏನು ತಿಳಿಸ್ತಾ ಇದ್ದಾರೆ ಅಂತಂದ್ರೆ, ಯಾವ ಪದಾರ್ಥಗಳಿಲ್ಲ ಅಂತಂದ್ಕೊಂಡು ಮಹತ್ತರವಾದ ಸಾಧನೀಭೂತವಾದ ಮಹತ್ಫಲವನ್ನು ಕೊಡುವ ಮಹತ್ಪುಣ್ಯವನ್ನು ಕೊಡುವ ಪೂಜೆ ಎನ್ನುವುದು ಬಿಡಬೇಡರಿ ಅನ್ನೋದರನ್ನು ಶ್ರೀಮದಾಚಾರ್ಯರು ನಮಗೆ ಪೂಜಾ ವಿಚಾರವೆನ್ನುವುದು ತಿಳಿಸಿಕೊಟ್ಟು ಮುಂದೆ ಭಗವಂತನ ಸ್ಮರಣೆ ಇದು ಮುಕ್ತಿಗೆ ಸಾಧನ ಹೇಗೆ ಆಗ್ತದೆ ಅನ್ನುವುದನ್ನು ಮತ್ತೆ ವಿಚಾರ ನಾಡಿಗೆ ಯಥಾಮತಿ ಶ್ಲೋಕಾಭಿಪ್ರಾಯ ಶ್ರೀಕೃಷ್ಣಾರ್ಪಣ ಮತ್ತೆ